ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಉಜ್ಜೀವನದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರದಲ್ಲಿ ನಾವು ಚಾರ್ಲ್ಸ್ ಫಿನಿಯವರನ್ನು ಹಿಂಬಾಲಿಸಿದ ಉಜ್ಜೀವನದ ಬೆಂಕಿಯ ಅನುಭವವನ್ನು ನೋಡಿಕೊಂಡಿದ್ದೇವೆ. ಅವರ ಬಾಲ್ಯದ ಜೀವಿತ, ಅವರ ಸೇವೆಯಲ್ಲಿ ಮುಖಾಮುಖಿಯಾಗಿ ಕ್ರಿಸ್ತನನ್ನು ಸಂಧಿಸಿರುವುದು, ಪಟ್ಟಣದಿಂದ ಪಟ್ಟಣಕ್ಕೆ ಹೇಗೆ ಆ ಉಜ್ಜೀವನ ಹರಡಿತು ಎಂಬುದಾಗಿ ನಾವು ಪ್ರತಿ ವಾರ ಕೆಲವೊಂದು ಎಪಿಸೋಡ್ಗಳಲ್ಲಿ ಚಾರ್ಲ್ಸ್ ಫಿನಿಯವರ ಉಜ್ಜೀವನದ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಈ ದಿನ ಕೂಡ ಅವರ ಮುಖಾಂತರವಾಗಿ ಓಬೆರ್ಲ್ ಮತ್ತು ಬಿಯಂಡ್ ಶಾಲೆಯಲ್ಲಿ ಮತ್ತು ಚರ್ಚ್ಗಳಲ್ಲಿ ಉಂಟಾದಂಥ ಒಂದು ಉಜ್ಜೀವನವನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ. 1834ರಲ್ಲಿ ರಿವೆಂಡ್ ಆಸಾ ಮೆಹೆನ್ ರವರು ಓಬೆರ್ಲಿನ್ ಕೋಲೆಸ್ಗೇಟ್ ಸಂಸ್ಥೆಯನ್ನು ಓಬೆರ್ಲಿನ್ ಓಹಿಯೋದಲ್ಲಿ ಕಂಡುಹಿಡಿದರು. ಅದನ್ನು ಓಬೆರ್ಲಿನ ಕಾಲೇಜ್ ಎಂದು 1850ರಲ್ಲಿ ಮರುನಾಮಕರಣವಾಯಿತು. ಮಹಾನ್ ಮತ್ತು ಇತರ ನಾಯಕರು ಫಿನಿಯವರನ್ನ ಪದೇ ಪದೇ ಓಬೆರ್ಲಿನ್ಗೆ ಬರುವುದಕ್ಕೆ ಹೇಳುತ್ತಿದ್ದರು. ಫಿನಿಯವರು ಅಲ್ಲಿಗೆ ಮೇ 1835ರಲ್ಲಿ ತಲುಪಿದರು. ಪ್ರತಿ ವರ್ಷ ಅವರು ಏಪ್ರಿಲ್ನಿಂದ ನವೆಂಬರ್ವರೆಗೆ ನ್ಯೂಯಾರ್ಕಲ್ಲಿ ಇರುವುದಕ್ಕೆ ಒಪ್ಪಿ ಬ್ರಾಡ್ವೇಯ ಥಾಬೆರ್ ನಕಲ್ನಲ್ಲಿ ಸೇವೆ ಮಾಡುತ್ತಿದ್ದರು. ವರ್ಷದ ಉಳಿದ ಸಮಯವನ್ನು ಓಬೆರ್ಲಿನ ಶಾಲೆಯಲ್ಲಿ ಹಾಗೂ ಚರ್ಚ್ನಲ್ಲಿ ಪ್ರಸಂಗಿಸುವುದರ ಮೂಲಕ ಕಳೆಯುತ್ತಿದ್ದರು. ಮೊದಲನೇ ವರ್ಷದಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ಬಂದಿದ್ದರು ಮತ್ತು ನಂತರ ವರ್ಷಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಬಂದರು. ಫಿನಿಯವರು ಮೊದಲ ಆಗಮನದಲ್ಲಿ ದೇವರು ಶಾಲೆಯಲ್ಲಿ ಉಜ್ಜೀವನದ ಆಶೀರ್ವಾದಗಳನ್ನು ಆರಂಭಿಸಿದರು. ನಾವು ನಮ್ಮ ಸಭೆಗಳಲ್ಲಿ ಸ್ವಂತ ಆತ್ಮದ ಏಳಿಗೆಯನ್ನು ನೋಡದೆ ಎಲ್ಲರ ಉಜ್ಜೀವನವನ್ನು ನೋಡಿದೆವು. ಇದರ ಬಲ ಹಾಗೂ ಶಕ್ತಿ ತಕ್ಕ ಸಮಯಗಳಲ್ಲಿ ವೃದ್ಧಿಯಾಯಿತು. ಆ ರಾಜ್ಯದಲ್ಲಿ ನಡೆದ ಉಜ್ಜೀವನವು ಬೇರೆ ರಾಜ್ಯಗಳಿಗಿಂತ ಹೋಲಿಸಿದರೆ ಅಧಿಕವಾಗಿತ್ತು, ಯಾಕೆಂದರೆ ಅವರಿಗೆ ಸಮಯವೇ ಇರಲಿಲ್ಲ. ದೇವರ ಕೃಪೆ ಅವರ ಮೇಲೆ ಆವರಿಸುತ್ತಿತ್ತು. ವರ್ಷದಿಂದ ವರ್ಷಕ್ಕೆ ದೇವರ ದೈವಿಕ ಬಿರುಗಾಳಿಯು ಸುರಿಯುತ್ತಿತ್ತು. ಆತನು ತನ್ನ ಫಲಗಳಾದ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಸಾಧುತ್ವ, ಉಪಕಾರ, ನಂಬಿಕೆ ಅಪಾರವಾಗಿ ಸುರಿಸಿದನು. 1842ರಲ್ಲಿ ಫಿನಿಯವರು 2 ತಿಂಗಳ ಉಜ್ಜೀವನ ಕೂಟವನ್ನು ಬೋಸ್ಟನ್ನಲ್ಲಿ ಆರಂಭಿಸಿದರು ಮತ್ತು 2 ತಿಂಗಳು ಪ್ರೊವಿಡೆನ್ಸ್, ರೋದೆ, ಐರ್ಲೆಂಡ್ ಅಲ್ಲಿ ಮುಂದುವರಿಸಿದರು. ನಂತರ ಅವರು ತುಂಬ ಧನಿದರು. 1 ಅಥವಾ 2 ದಿನ ಬೋಸ್ಟನ್ನಲ್ಲಿ ವಿಶ್ರಾಂತಿಯನ್ನು ಪಡೆದರು ಮತ್ತು ಮುಂದುವರಿಯುವ ಮೊದಲು ರೋಸ್ಟೇರ್ನಲ್ಲಿ ವಿಶ್ರಾಂತಿ ಪಡೆದರು. ನ್ಯಾಯಾಧೀಶರಾದ ಗಾರ್ಡಿನರ್ ನ್ಯೂಯಾರ್ಕಿನ ನ್ಯಾಯಾಲಯಕ್ಕೆ ಹೋಗಿ ಅಪೀಲು ಮಾಡಿದರು ಮತ್ತು ಬೇರೆ ನ್ಯಾಯಾಧೀಶರು ವಕೀಲರುಗಳಿಗಾಗಿ ವಿಶೇಷ ಕೂಟವನ್ನು ಆರಂಭಿಸಬೇಕು ಎಂದು ಮನವಿ ಮಾಡಿದರು. ಇನ್ನೋರ್ವ ಸುವಾರ್ತಿಕರು ಸಾಮಾನ್ಯ ಜನಸಂಖ್ಯೆಯವರ ಮಧ್ಯದಲ್ಲಿ ಕೂಟವನ್ನು ಆರಂಭಿಸಿದರು. ಆದರೆ ದೇವರು ನ್ಯೂಯಾರ್ಕಿನ ವಕೀಲರ ಹೃದಯದಲ್ಲಿ ಕಾರ್ಯ ಮಾಡುತ್ತಿದ್ದರು. ಒಂದು ರಾತ್ರಿ ನ್ಯಾಯಾಧೀಶರಾದ ಗಾರ್ಡಿನರ್ ಫಿನಿಗೆ ಹೆಸರು ಕೇಳಿ ನನಗೆ ಪ್ರಾರ್ಥನೆ ಮಾಡಿ ಎಂದು ಹೇಳಿದರು. ನ್ಯಾಯಾಧೀಶರು ಬೇರೆಯವರ ಕೂತುಕೊಳ್ಳುವ ಮೊದಲು ಆಸಕ್ತಿಯಿಂದ ಕೂತುಕೊಂಡರು. ಇದನ್ನು ನೋಡಿದ ನ್ಯಾಯಾಧೀಶರುಗಳು ಆಸಕ್ತಿಯ ಜಾಗಕ್ಕಾಗಿ ವಲಸೆ ಹೋಗುತ್ತಿದ್ದರು. ನ್ಯಾಯಾಧೀಶರು ಮತ್ತು ಅನೇಕ ವಕೀಲರು ಅದ್ಭುತವಾಗಿ ಮಾನಸಾಂತರ ಹೊಂದಿದರು. ಸ್ಥಾನವನ್ನು ಪಡೆದು ಬೇರೆ ಜನರು ನೋಡುವ ಮುಂಚೆ ಜಾಗವನ್ನು ಸುಂದರವಾಗಿ ಮಾರ್ಪಡಿಸದೆ ಫಿನಿಯವರು 2 ತಿಂಗಳ ಬಲವಾದ ಉಜ್ಜೀವನದಲ್ಲಿ ಉಳಿದುಕೊಂಡರು. ಚಾರ್ಲ್ಸ್ ಫಿನಿಯವರು ಓಬೆರ್ಲಿನ್ ತಲುಪಿದ ನಂತರ ಉಜ್ಜೀವನದ ಆಶೀರ್ವಾದಗಳು ಮತ್ತೆ ಮತ್ತೆ ಆರಂಭವಾದವು. 1843ರ ವಸಂತ ಕಾಲದಲ್ಲಿ ಚಾರ್ಲ್ಸ್ ಫಿನಿಯವರು ನ್ಯೂಯಾರ್ಕ್ಗೆ 2ನೇ ಕೂಟಕ್ಕೆ ಪಾಲ್ಗೊಳ್ಳಲು ಬಂದಿದ್ದರು. ಇದನ್ನು ಪವಿತ್ರ ಚರ್ಚ್ ಅಥವಾ ಓಬೆರ್ಲಿನ್ ಚರ್ಚ್ ಎಂದು ಕರೆಯುತ್ತಾರೆ. ಇದು ಸಿನಿಮಾ ಮಂದಿರ ಬಾಡಿಗೆಗೆ ತೆಗೆದುಕೊಂಡಿದ್ದಾಗಿತ್ತು. ಇದರಲ್ಲಿ 1500 ಜನ ಕುಳಿತುಕೊಳ್ಳಬಹುದಾಗಿತ್ತು. ಇಲ್ಲಿ ಚಾರ್ಲ್ಸ್ ಫಿನಿಯವರು 3 ತಿಂಗಳವರೆಗೆ ಸೇವೆ ಮಾಡಿದರು. 1844ರ ಚಳಿಗಾಲದಲ್ಲಿ ಚಾರ್ಲ್ಸ್ ಫಿನಿಯವರು ಆತ್ಮನ ದೀಕ್ಷಾಸ್ಥಾನವನ್ನು ಸಾಕ್ಷೀಕರಿಸಿದರು. ದೇವರ ವಾಕ್ಯವು ದೀಪದಂತೆ ಉರಿಯುತ್ತಿತ್ತು ಮತ್ತು ದೇವರ ವಾಕ್ಯವು ಜೀವದೊಂದಿಗೆ
ಬರುವಂಥದ್ದಾಗಿತ್ತು. ಆಳವಾದ ಅನುಭವಕ್ಕೆ ಚಾರ್ಲ್ಸ್ ಪಿನಿಯವರು ಹೋದರು. ದೇವರು ಪಿನಿಯವರನ್ನು ಯೇಸುವಿನ ಹಾಗೂ ಸೊಲೊಮೋನನ ಗೀತೆಯ ಮೂಲಕವಾಗಿ ಹೊಸದಾದಂಥ ಒಂದು ಪ್ರೀತಿಗೆ ನಡೆಸಿದರು. ಇದೆಲ್ಲವನ್ನ ಅವರು ಮೊದಲು ಅನುಭವಿಸಿದ್ದರೂ ಕೂಡ ಸ್ವಾತಂತ್ರ್ಯದ ತೇಲುವ ಮತ್ತು ತುಂಬುವ ಪ್ರೀತಿಯನ್ನು ಶಾಶ್ವತವಾಗಿ ಕಂಡರು. ನಿರಂತರವಾಗಿ, ಅಂದರೆ ದಿನ ಬಿಟ್ಟು ದಿನ ಪಟ್ಟಣದ ಕಡೆಗೆ ಅನೇಕ ವಿಶ್ವಾಸಿಗಳು ಪಿನಿಯವರ ಕೋಣೆಗೆ ಕ್ರೈಸ್ತ ಜೀವನದ ಬಗ್ಗೆ ಹೆಚ್ಚೆಚ್ಚಾಗಿ ತಿಳಿಯುವುದಕ್ಕಾಗಿ ಬರುತ್ತಿದ್ದರು. ಪ್ರಿಯ ವೀಕ್ಷಕರೇ, ಅದು ಮಾತ್ರವಲ್ಲ, ಇಂಗ್ಲೆಂಡಿನಲ್ಲಿ ಕೂಡ ಒಂದು ಉಜ್ಜೀವನ ಸೇವೆಯನ್ನು ಚಾರ್ಲ್ಸ್ ಪಿನಿಯವರು ಮಾಡಿದ್ದಾರೆ. ಅದರ ಕುರಿತು ನೋಡೋಣ ಬನ್ರಿ. ಇಂಗ್ಲೆಂಡ್ ದೇಶದ ಉಜ್ಜೀವನದ ಸೇವೆ. ಚಾರ್ಲ್ಸ್ ಪಿನಿಯವರು ಹೆಂಡತಿಯು ಕಾಯಿಲೆ ಹಾಗೂ ಸಾವು ಮತ್ತು ಅವರ ಸ್ವಂತ ದೀರ್ಘಕಾಲದ ಬಲಹೀನತೆಯ ಕೆಲ ಸಮಯ ಅವರನ್ನು ಸುವಾರ್ಥೀಕರಣದಿಂದ ದೂರ ಉಳಿಯುವ ಹಾಗೆ ಮಾಡಿತು. 1842 ನವೆಂಬರ್ನಲ್ಲಿ ಪಿನಿಯವರು ಮರು ವಿವಾಹವಾದರು. 1849ರಲ್ಲಿ ತುರ್ತು ಕರೆಯುವಿಕೆಯ ನಿಮಿತ್ತವಾಗಿ ಪಿನಿ ಮತ್ತು ಅವರ ಹೆಂಡತಿ ಇಂಗ್ಲೆಂಡಿಗೆ ಸಾಗಿದರು. ದೇವರು ಅವರನ್ನು ಕೆಲವು ವಾರಗಳ ಅವರ ಸೇವೆಯನ್ನು ದೇವರು ಆಶೀರ್ವದಿಸಿದರು. ನಂತರ ಬರ್ಮಿಂಗ್ಹ್ಯಾಮ್ನಲ್ಲಿ ಸುಮಾರು 3 ತಿಂಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಪಿನಿಯವರು ವೆಸ್ಟೆರ್ನಲ್ಲಿ ಸುಮಾರು ವಾರಗಳನ್ನು ಕಳೆದರು. ಅಲ್ಲಿಯ ಆಂಗ್ಲಿಕನ್ ಅಲ್ಲದ ಚರ್ಚ್ಗಳ ಸಣ್ಣದಾಗಿತ್ತು. ಜನರ ಗುಂಪು ಬಹಳವಾಗಿತ್ತು. ಪಿನಿಯವರು ಲಂಡನ್ನಲ್ಲಿ ಇರುವ ಟ್ಯಾಬರ್ನೆಕಲ್ನಲ್ಲಿ ಪ್ರಸಂಗ ಆರಂಭಿಸಿದರು. ಅದು ಎಲ್ಲಿ ಅಂದರೆ ವೈಟ್ಫೀಲ್ಡ್ ಟ್ಯಾಬರ್ನೆಕಲ್ ಆಗಿತ್ತು. ಈಗಿನ ಟ್ಯಾಬರ್ನೆಕಲ್ನಲ್ಲಿ ಸುಮಾರು 3,000-4,000 ಜನರು ಕೂತುಕೊಳ್ಳಬಹುದಾಗಿತ್ತು. ಪಿನಿಯವರು ಅಲ್ಲಿ ಸುಮಾರು 9 ತಿಂಗಳು ಸೇವೆ ಸಲ್ಲಿಸಿದರು. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಭಾನುವಾರ 2 ಸಲ ಕೂಟವಿತ್ತು. ಪ್ರಾರ್ಥನಾ ಕೂಟದಲ್ಲಿ ಮತ್ತೆ ಮತ್ತೆ ಪ್ರಸಂಗಿಸುತ್ತಿದ್ದರು. ಭಾನುವಾರದ ಕೂಟವು ಅನೇಕ ಜನಗಳಿಂದ ತುಂಬಿತ್ತು. ವಾರದ ಮೊದಲನೇ ದಿನ ದೊಡ್ಡ ಗುಂಪು ಜನ ಸೇರುತ್ತಿದ್ದರು. ಕೆಲವು ವಾರ ಪ್ರಸಂಗದ ನಂತರ ಪಿನಿಯವರಿಗೆ ದೇವರಾತ್ಮನು ರಕ್ಷಣೆಯ ಬಗ್ಗೆ ತಿಳಿಸಲು ಹೇಳಿದರು. ಚರ್ಚಿಗೆ ಸಂಬಂಧವಾದ ಹತ್ತಿರದ 1,500 ಜನ ಕೂತುಕೊಳ್ಳುವ ಕೊಠಡಿಯನ್ನು ಉಪಯೋಗಿಸುತ್ತಿದ್ದರು. ಪಿನಿಯವರು ಮತ್ತೆ ಹೇಳಿದರು, ಈ ಕೂಟವು ಕ್ರೈಸ್ತರಿಗೆ ಅಲ್ಲ, ಬದಲಾಗಿ ಪಾಪವನ್ನು ಅರಿಕೆ ಮಾಡದಿರುವ ಪಾಪಿಗಳಿಗೆ ಆಗಿದೆ. ಇದು ರಕ್ಷಣೆಯಲ್ಲಿದೆ, ಬೇಗನೆ ರಕ್ಷಣೆ ಹೊಂದಬೇಕಾದವರಿಗಾಗಿದೆ. ಆ ಕೊಠಡಿಯು ಬೇಗನೆ ತುಂಬಿಕೊಂಡಿತ್ತು. ದಿನ ರಾತ್ರಿ 100 ಜನರು, ಅಂದರೆ ಇಡೀ ಸಭೆ ಪ್ರಾರ್ಥನೆಗಾಗಿ ಬಂದಿತ್ತು. ಲಂಡನ್ನ ಇಡೀ ಎಲ್ಲ ಕಡೆಗಳಿಂದ ಜನರು ಬಂದಿದ್ದರು. ಕೆಲವರು ಅನೇಕ ಮೈಲು ನಡೆದುಕೊಂಡು ಬಂದಿದ್ದರು. ಜನರು ಪಿನಿಯವರನ್ನ ಮಧ್ಯ ರಸ್ತೆಯಲ್ಲಿ ನಿಲ್ಲಿಸಿ ದೇವರು ಅವರ ಜೀವಿತವನ್ನು ಹೇಗೆ ಬದಲಾಯಿಸಿದರು ಎಂಬುದಾಗಿ ಹೇಳುತ್ತಿದ್ದರು. ಆ ತಿಂಗಳುಗಳಲ್ಲಿ ಇಂಗ್ಲೆಂಡಿನಲ್ಲಿ ಸಾವಿರಾರು ಜನರು ರಕ್ಷಣೆ ಹೊಂದಿದರು. ಅನೇಕ ಸೇವಕರ ಮತ್ತು ಇಂಗ್ಲೆಂಡಿನ ಅನೇಕ ಸಭೆಯ ಸೇವಕರು ಪಿನಿಯ ಉದಾಹರಣೆಯನ್ನು ನೋಡಿ ಪ್ರಸಂಗಿಸುವ ಶೈಲಿಯನ್ನೇ ಬದಲಾಯಿಸಿದರು ಮತ್ತು ಇತರರನ್ನು ಬೇಗನೆ ರಕ್ಷಣೆಯ ಕಡೆಗೆ ನಡೆಸಿದರು. ಒಬ್ಬ ಆಂಗ್ಲಿಕನ್ ಸೇವಕರು ಅವರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ 20 ಪ್ರಾರ್ಥನಾ ಕೂಟಗಳನ್ನು ಆರಂಭಿಸಿದರು. ಆ ಪ್ರದೇಶದಲ್ಲಿ 1,500 ಜನರು ರಕ್ಷಣೆಗೆ ನಡೆಸುವುದರಲ್ಲಿ ಯಶಸ್ವಿಯಾದರು. ಚಾರ್ಲ್ಸ್ ಪಿನಿಯವರು ಲಂಡನ್ ಬಿಟ್ಟು ಬಂದಾಗ ಅಲ್ಲಿ ಸುವಾರ್ತೆಯ ಉಪದೇಶವನ್ನು ಮಾಡುವ 4 ಮತ್ತು 5 ಆಂಗ್ಲಿಕನ್ ಸಭೆ ಇತ್ತು. ಆ ಸಮಯದಲ್ಲಿ ಪಿನಿಯವರಿಗೆ ಲಂಡನ್ ಮೇಲೆ ಅಪಾರವಾದ ಪ್ರಾರ್ಥನಾ ಭಾರವಿತ್ತು. ಲಂಡನ್ನಿಗೆ ಇದ್ದ ಪ್ರಾರ್ಥನಾ ಭಾರ ಬೇರೆ ಯಾವ ಪಟ್ಟಣಕ್ಕೂ ಇರಲಿಲ್ಲ. ಅವರು ಹೇಳುತ್ತಾರೆ, ನಾನು ಸಾರ್ವಜನಿಕವಾಗಿ ಪ್ರಾರ್ಥಿಸುವಾಗ ಅನೇಕ ಜನ ನನ್ನ ಮುಂದೆ ಇದ್ದ ಹಾಗೆ ಇತ್ತು ಮತ್ತು ದೇವರಾತ್ಮನು ಜನರಿಗಾಗಿ ಮತ್ತು ಪಟ್ಟಣಕ್ಕಾಗಿ ಪ್ರಾರ್ಥಿಸಲು ಪ್ರೇರೇಪಿಸುತ್ತಿದ್ದರು. ಪಿನಿಯವರು ಅವರಿಗಾಗಿ ಸಮಯವನ್ನು ಕಳೆಯದೆ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ಕಳೆದರು. ಚಾರ್ಲ್ಸ್ ಪಿನಿಯವರು ಪಾಪದ ಹರಿಕೆ ಮತ್ತು ಮಾನಸಾಂತರ ಹೊಂದುವುದರ ಬಗ್ಗೆ ಹೆಚ್ಚು ಮಾತನಾಡುತ್ತಾ ಇದ್ದರು. ಬಹುತೇಕ ಎಲ್ಲ ಅಪರಾಧಗಳನ್ನು ಜನರು ಹರಿಕೆ ಮಾಡಿ ಪಾಪದಿಂದ ಬಿಡುಗಡೆ ಹೊಂದಿ ಜನರು ರಕ್ಷಣೆ ಹೊಂದುತ್ತಿದ್ದರು. ಹಾರ್ಟ್ಫೋರ್ಡ್ನಲ್ಲಿ ದೇವರು ಉಜ್ಜೀವನದ ಆಶೀರ್ವಾದವನ್ನು ಕೊಟ್ಟರು. ರಕ್ಷಣೆ ಹೊಂದಿದ ಯೌವನಸ್ಥರಲ್ಲಿ ಬಲವಾದ ಪ್ರಾರ್ಥನಾ ಆತ್ಮ ನಡೆಸಲ್ಪಡುತ್ತಿತ್ತು. ಸಾಯಂಕಾಲದ ಸಭೆಯ ನಂತರ ಅವರೆಲ್ಲರೂ ಒಟ್ಟಾಗಿ ಪ್ರಾರ್ಥನಾ ಕೂಟವನ್ನು ನಡೆಸುತ್ತಿದ್ದರು.
ಮತ್ತು ಅದರಲ್ಲಿ ಹೆಚ್ಚು ಕಡಿಮೆ ಹೊಸದಾಗಿ ರಕ್ಷಣೆ ಹೊಂದಿದ ಎಲ್ಲರೂ ಭಾಗವಹಿಸುತ್ತಿದ್ದರು. ಚಾರ್ಲ್ಸ್ ಪಿನಿಯವರ ಹೆಂಡತಿ ಮಹಿಳೆಯರ ಪ್ರಾರ್ಥನಾ ಕೂಟವನ್ನು ಸಭೆಯಲ್ಲಿ ಸ್ಥಾಪಿಸಿದರು. ವಿಚಾರಣಾ ಕೋಣೆಯ ಕೂಟವು ಸಂಜೆಯ ಸಭೆಯ ನಂತರ ಆಶೀರ್ವದಿಸಲ್ಪಟ್ಟಿತು. ಕೆಲವೊಮ್ಮೆ 400 ಜನ ಒಂದೇ ಸಲ ದೇವರನ್ನು ಕಂಡುಕೊಳ್ಳುತ್ತಿದ್ದರು. ಚಾರ್ಲ್ಸ್ ಪಿನಿಯವರು ಅನಾರೋಗ್ಯದ ನಿಮಿತ್ತವಾಗಿ ಓಬರ್ಲಿನ್ಗೆ ಹಿಂತಿರುಗಬೇಕಾದ ಪರಿಸ್ಥಿತಿ ಉಂಟಾಯಿತು. ಎಲ್ಲಿ ಚಾರ್ಲ್ಸ್ ಪಿನಿಯವರು ಹೋಗುತ್ತಿದ್ದರೋ ಅಲ್ಲಿ ಅವರು ಮಾನಸಾಂತರದಲ್ಲಿ ಹರಿಕೆ ಮತ್ತು ಜನರು ಪಾಪವನ್ನು ಹರಿಕೆ ಮಾಡುತ್ತಾ ಇದ್ದರು. ಉಜ್ಜೀವನ ಕೂಟಗಳಲ್ಲಿ ಅನೇಕ ಜನರು ತಮ್ಮ ಪಾಪವನ್ನು ಬಿಟ್ಟು ನಿಜವಾದ ರಕ್ಷಣೆಯ ಅನುಭವವನ್ನು ಹೊಂದುತ್ತಿದ್ದರು. ಹೀಗೆ ಎಲ್ಲ ಸಭೆಗಳು ವಾಕ್ಯವನ್ನು ಕೇಳಿ ಸಭೆಗಳ ಮಧ್ಯದಲ್ಲಿ ಒಂದು ಐಕ್ಯತೆಯ ವೃದ್ಧಿ ಉಂಟಾಯಿತು. ಅದು ಮಾತ್ರವಲ್ಲದೆ 3ನೆಯ ರೋಚ್ ಸ್ಟೇರ್ನಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಯಿತು. ಅದರ ಕುರಿತಾಗಿ ನೋಡೋಣ ಬನ್ನಿ. 1855ರಲ್ಲಿ ರೋಚ್ ಸ್ಟೇರ್ನ ಪ್ರಾರ್ಥನಾ ವೀರರು ಉಜ್ಜೀವನದ ಮರುಚಾಲನೆಗಾಗಿ ಪಿನಿಯವರನ್ನ ಶೀಘ್ರವಾಗಿ ಕಳುಹಿಸಿದರು. ಆರಂಭದಲ್ಲಿ ಅವರಿಗೆ ಹಿಂತಿರುಗಲು ಮನಸ್ಸಿರಲಿಲ್ಲ. ಆದರೆ ಅನೇಕ ನ್ಯಾಯಾಧೀಶರು ಮತ್ತು ಸುಪ್ರೀಂ ಕೋರ್ಟ್ ದೇವರ ನೀತಿ ಸರ್ಕಾರದ ಕುರಿತು ವಕೀಲರಿಗೆ ವಿಶೇಷವಾದ ತರಬೇತಿ ಕೊಡಲು ಕೇಳಿಕೊಂಡರು. ಚಾರ್ಲ್ಸ್ ಪಿನಿಯವರು 2 ಕೊರಿಂಥ 4ನೇ ಅಧ್ಯಾಯ 2ರ ಕುರಿತಾಗಿ ವಿಶೇಷ ತರಬೇತಿ ಪ್ರಾರಂಭಿಸಿದರು. ರೋಚ್ ಸ್ಟೇರ್ನ ಹಿಂದಿನ 2 ಉಜ್ಜೀವನದಲ್ಲಿ ಇದ್ದ ಹಾಗೆ ಆತ್ಮನು ಸಮಾಜದ ಉನ್ನತ ವರ್ಗದ ಜನರ ಮಧ್ಯದಲ್ಲಿ ಚಲಿಸಿತು. ನಂತರ ಸಾಮಾನ್ಯವಾಗಿ ಎಲ್ಲ ನಾಗರಿಕರ ಮೇಲೆ ಹರಡಿತು. ಅನೇಕ ವಕೀಲರು ರಕ್ಷಣೆ ಹೊಂದಿದರು. ಅವಾಗ ವ್ಯಾಪಾರಿಗಳು ತಮ್ಮ ಕೆಲಸದ ಅರ್ಧದಷ್ಟು ಸಿಬ್ಬಂದಿಗಳನ್ನು 1 ದಿನದ ಹಗಲಿನ ಕೂಟದಲ್ಲಿ ಪಾಲ್ಗೊಳ್ಳಲು ಮತ್ತು ಉಳಿದ ಅರ್ಧ ಕೆಲಸದ ಸಿಬ್ಬಂದಿಗಳನ್ನು ಇನ್ನೊಂದು ದಿನದ ಹಗಲಿನ ಕೂಟದಲ್ಲಿ ಪಾಲ್ಗೊಳ್ಳಲು ಕಳುಹಿಸಿಕೊಡುತ್ತಿದ್ದರು. ಉಜ್ಜೀವನ ಎಂಬುದು ಬ್ಯಾಂಕ್, ಅಂಗಡಿ, ವಾಹನ ಮತ್ತು ರಸ್ತೆ ಬದಿಗಳಲ್ಲಿ ಸಂಭಾಷಣೆಯ ಮಾತುಗಳಾಗಿ ಬದಲಾಯಿತು. ರೋಚ್ ಸ್ಟೇರ್ನಲ್ಲಿ ನಡೆದ ಮೊದಲ 2 ಉಜ್ಜೀವನಗಳಲ್ಲಿ ದೇವರು ಅನೇಕ ಸಂಖ್ಯೆಯಲ್ಲಿ ಜನರನ್ನು ರಕ್ಷಣೆಯಲ್ಲಿ ನಡೆಸಿದರು. ಆ ಸಮಯದಲ್ಲಿ ಹಿಂದೆಂದಿದ್ದಕ್ಕಿಂತಲೂ ಅಧಿಕವಾಗಿತ್ತು. 1856ರ ಫೆಬ್ರವರಿ 26ರಂದು ಒಂದು ವಿಶೇಷವಾದ ಉಪವಾಸ ಮತ್ತು ಪ್ರಾರ್ಥನಾ ದಿನವನ್ನು ಕಾಲೇಜುಗಳಲ್ಲಿ ನೇಮಿಸಲಾಯಿತು. ಅದರಲ್ಲಿ 80%ಕ್ಕಿಂತಲೂ ಅಧಿಕವಾದ ಜನರು ರಕ್ಷಣೆ ಹೊಂದಿದರು. ಉಜ್ಜೀವನವು ಅದ್ಭುತವಾದ ರೀತಿಯಲ್ಲಿ ಸುತ್ತಮುತ್ತಲಿನ ಹಳ್ಳಿ ಮತ್ತು ಪಟ್ಟಣಗಳೇ ಹರಡಿತು. 2 ಅನುದಿನದ ವಾರ್ತಾ ಪತ್ರಿಕೆಯ ಪತ್ರಕರ್ತರು ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಿದರು. ಮಾತ್ರವಲ್ಲದೆ ಕೂಟ ಮತ್ತು ಪ್ರಸಂಗದ ಕುರಿತು ಸವಿಸ್ತಾರವಾಗಿ ವಾರ್ತಾ ಪತ್ರಿಕೆಗಳಲ್ಲಿ ಪ್ರಕಟಿಸಿದರು. ಬೇರೆ ಬೇರೆ ಪಟ್ಟಣದ ಜನರು ರೋಚ್ ಸ್ಟೇರ್ನಲ್ಲಿ ನಡೆಯುವ ಪ್ರಾರ್ಥನಾ ಕೂಟಗಳಲ್ಲಿ ಪಾಲ್ಗೊಳ್ಳಲು ರೈಲಿನ ಮೂಲಕ ಆಗಮಿಸಿದರು. ಮುಂಜಾನೆ ಪ್ರಾರ್ಥನಾ ಕೂಟಗಳು ಪ್ರಾರಂಭವಾಯಿತು. ಮಾತ್ರವಲ್ಲದೆ ಅನೇಕ ವರ್ಷಗಳವರೆಗೂ ಮುಂದುವರಿಯಿತು. ಇದನ್ನು ಕೂಡ ಪತ್ರಿಕೆಯಲ್ಲಿ ಪ್ರಕಟಿಸಲಾಯಿತು. ಇದರಿಂದಾಗಿ ದೂರದ ಪಟ್ಟಣದವರೆಗೆ ವಾರ್ತಾ ಪತ್ರಿಕೆಯು ಒಂದು ದೊಡ್ಡ ಕೂಟವಾಗಿ ಬದಲಾಗುವುದಕ್ಕೆ ಕಾರಣವಾಯಿತು. ಈ ವಾರ್ತಾ ಪತ್ರಿಕೆಯ ವರದಿಯು 1858ರ ಐಕ್ಯತಾ ಪ್ರಾರ್ಥನಾ ಕೂಟದ ಉಜ್ಜೀವನಕ್ಕೆ ಸಿದ್ಧಪಡಿಸುವ ಕಾರ್ಯಕ್ಕೆ ಕಾರಣವಾಯಿತು. ಚಾರ್ಲ್ಸ್ ಪಿನಿಯವರ ಆರೋಗ್ಯ ಸ್ಥಿತಿಯು ರೋಚ್ ಸ್ಟೇರ್ ಪಟ್ಟಣವನ್ನು ಬಿಡುವವರೆಗೂ ಕೂಡ ಚಳಿಗಾಲ ಪೂರ್ತಿಯಾಗಿ ಸೇವೆ ಮಾಡಿದರು. 1856 ಡಿಸೆಂಬರ್ನಲ್ಲಿ ಪಿನಿಯವರು ಬೋಸ್ಟನ್ ಪಟ್ಟಣದ ಉಜ್ಜೀವನಕ್ಕೆ ಕರೆದ ಕರೆಯೋಲಿಗೆ ಒಪ್ಪಿಕೊಂಡರು. ಅವರು ಹೆಚ್ಚಾಗಿ ಬೋಧನೆ ಮಾಡಿದರು. ದೇವರು ಕೂಡಲೇ ಅನೇಕ ಜನರನ್ನು ರಕ್ಷಣೆಗೆ ನಡೆಸಿದರು. ಚಾರ್ಲ್ಸ್ ಪಿನಿಯವರು ಏಪ್ರಿಲ್ 19ರಂದು ನ್ಯೂಯಾರ್ಕ್ಗೆ ಹಿಂತಿರುಗುವವರೆಗೂ ಕೂಡ ಸೇವೆ ಮಾಡಿದರು. ಅಲ್ಲಿಂದ ಅವರು ಓಬರ್ಲಿನ್ಗೆ ಹೋದರು. ಫಿನಿಯವರು ಬೋಸ್ಟನ್ ಕೂಟ ಉಜ್ಜೀವನದ ಒಂದು ಭಾಗ ಮತ್ತು ರೋಸ್ಟೇರ್ನಿಂದ ಇಂಗ್ಲೆಂಡ್ವರೆಗೂ ಹರಡಿತು ಮತ್ತು ಅದು 1858ರ ಅಮೆರಿಕದ ದೊಡ್ಡ ಉಜ್ಜೀವನಕ್ಕೆ ಕಾರಣವಾಯಿತು. 1840ರಲ್ಲಿ ಬೋಸ್ಟನ್ನಲ್ಲಿ ದಿನ ಪ್ರಾರ್ಥನಾ ಕೂಟಗಳು ಆರಂಭವಾಯಿತು ಮತ್ತು ಪಾರ್ಕ್ ಸ್ಟ್ರೀಟ್ ಚರ್ಚ್ಗಳಲ್ಲಿ 10 ವರ್ಷ ಈ ಉಜ್ಜೀವನ ಮುಂದುವರಿಯಿತು. ನಂತರ ಬೋಸ್ಟನ್ನ ಎಲ್ಲ ಕಡೆಯ ಸಭೆಗಳಲ್ಲಿ ಆ ಉಜ್ಜೀವನವು ವಿಸ್ತಾರಗೊಂಡಿತು ಮತ್ತು ಹಳೆಯ ಉತ್ತರ ಸಭೆಗಳಿಗೆ ಕೂಡ ಈ ಉಜ್ಜೀವನವು ಹರಡಿತು.
1858 ಜನವರಿಯಿಂದ ಏಪ್ರಿಲ್ ತಿಂಗಳಲ್ಲಿ ನಡೆದಂಥ ಕೂಟಗಳಲ್ಲಿ ಹೆಚ್ಚು ಕಡಿಮೆ 1000 ಜನರು ರಕ್ಷಣೆ ಹೊಂದಿದರು. ಮುಂಜಾನೆ ಪ್ರಾರ್ಥನಾ ಕೂಟದ ಹೊರತಾಗಿಯೂ ಮಾರ್ಚ್ 8ರಲ್ಲಿ ಮಧ್ಯಾಹ್ನದ ವ್ಯಾಪಾರಸ್ಥರ ಪ್ರಾರ್ಥನಾ ಕೂಟವನ್ನು ಬೋಸ್ಟನ್ ಹಳೆಯ ನಾರ್ತ್ ಸಭೆಯಲ್ಲಿ ಆರಂಭಿಸಲಾಯಿತು. ತುಂಬ ಜನರು ಸಭೆಗೆ ಬರಲು ಆರಂಭವಾದದರಿಂದ ಸಭೆಗಳು ಸಣ್ಣವಿರುವುದರಿಂದ ವ್ಯಾಪಾರಸ್ಥರ ಮನೆಯಲ್ಲೇ ಪ್ರಾರ್ಥನಾ ಕೂಟವು ಆರಂಭವಾಯಿತು. ಚಾರ್ಲ್ಸ್ ಪಿನಿಯವರ ಹೆಂಡತಿಯವರು ಪಾರ್ಕ್ ಸ್ಟ್ರೀಟ್ನಲ್ಲಿ ಪ್ರತಿದಿನ ಮಹಿಳೆಯರ ಪ್ರಾರ್ಥನಾ ಕೂಟಗಳನ್ನು ನಡೆಸುತ್ತಿದ್ದರು. ದೇಶದಾದ್ಯಂತ ಕನಿಷ್ಠ ಪಕ್ಷ 10,000 ನಗರ ಮತ್ತು ಪಟ್ಟಣಗಳಲ್ಲಿ ಮಧ್ಯಾಹ್ನದ ಪ್ರಾರ್ಥನಾ ಕೂಟ ನಡೆಯುತ್ತಿತ್ತು. ಇದರಿಂದಾಗಿ 1857 ಮತ್ತು 58 ನಡುವೆ ಕನಿಷ್ಠ ಪಕ್ಷ 1 ಮಿಲಿಯನ್ ಜನರು ರಕ್ಷಣೆ ಹೊಂದಿದರೆಂಬುದಾಗಿ ಅಭಿಪ್ರಾಯ ಪಡುತ್ತಾರೆ. ಈ ಉಜ್ಜೀವನದ ಬೋಧನೆಯಿಂದ ನಡೆಯದೇ ಇರುವಂಥದ್ದು ಪ್ರಾರ್ಥನೆಯ ಮೂಲಕ ಉಂಟಾದ ಉಜ್ಜೀವನದಿಂದ ನಡೆಯಿತು. ಜನರು ಎಲ್ಲ ಕಡೆ ತಮ್ಮ ಸಂಬಂಧಿಕರಿಗಾಗಿ, ಸ್ನೇಹಿತರಿಗಾಗಿ ಪ್ರಾರ್ಥಿಸುತ್ತಿದ್ದರು. ಅವರು ದೇವರಲ್ಲಿ ಇಟ್ಟಿದ್ದ ದೃಢ ನಂಬಿಕೆಯಿಂದಾಗಿ ಅನೇಕ ಜನರ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು. ಅದು ಮಾತ್ರವಲ್ಲ, ಇದಾದ ನಂತರ ಬ್ರಿಟನ್ ದೇಶದಲ್ಲಿ ಕೂಡ ಪುನಃ ಉಂಟಾದ ಆಶೀರ್ವಾದದ ಉಜ್ಜೀವನದ ಕುರಿತಾಗಿ ನೋಡೋಣ ಬನ್ನಿರಿ. ಬ್ರಿಟನ್ನಲ್ಲಿ ಪ್ರತಿ ರಾತ್ರಿಯಲ್ಲಿ ಉಜ್ಜೀವನದ ನಿಮಿತ್ತವಾಗಿ ಅನೇಕ ಜನರು ಕರ್ತನನ್ನು ಕಂಡುಕೊಂಡರು. ಜನರು ಮ್ಯಾನ್ಚೆಸ್ಟರ್ನಿಂದ ಉಜ್ಜೀವನವನ್ನು ಪಾಲ್ಗೊಳ್ಳುವುದಕ್ಕಾಗಿ ಬಂದರು. ಫಿನಿಯವರು ಹತ್ತಿಯ ಉಗ್ರಾಣದಲ್ಲಿ ಶಕ್ತಿಯುತವಾದ ಕೂಟವನ್ನು ನಡೆಸಿದರು. ಇದರಿಂದಾಗಿ 62 ಜನ ರಕ್ಷಣೆ ಹೊಂದಿದ್ದರು. ಫಿನಿಯವರು ಬಹಳ ನಿತ್ರಾಣಗೊಂಡಿದ್ದರು. ಆದರೂ ರಾತ್ರಿಯ ಮೇಲೆ ರಾತ್ರಿ ಕೂಟ ನಡೆಯುತ್ತಿತ್ತು. ಇದರಿಂದಾಗಿ 50ರಿಂದ 80 ಜನ ರಕ್ಷಣೆ ಹೊಂದಿದರು. ಫಿನಿಯವರು ಹರಿಕೆ ಮತ್ತು ಪಾಪವನ್ನು ಹರಿಕೆ ಮಾಡುವುದರ ಕುರಿತಾಗಿ ಬೋಧಿಸುತ್ತಿದ್ದರು. ಜನರು ದೇವರಿಗೆ ವಿಧೇಯರಾದರು ಮತ್ತು ಅವಾಗವಾಗ 100 ಪೌಂಡ್ಗಳನ್ನು ಕೊಟ್ಟರು. ಒಬ್ಬ ವ್ಯಕ್ತಿ ಸಾಕ್ಷಿ ಕೊಟ್ಟು 1500 ಪೌಂಡನ್ನು ಬೇರೆಯವರಿಗೆ ಮೋಸದಲ್ಲಿ ವಂಚಿಸಿದ್ದರ ನಿಮಿತ್ತವಾಗಿ ಆ ಹಣವನ್ನು ಕೊಟ್ಟು ತನ್ನ ಮಾನಸಾಂತರದ ಸಾಕ್ಷಿಯ ಜೀವಿತವನ್ನು ಇತರರೊಂದಿಗೆ ಹಂಚಿಕೊಂಡನು. ಚಾರ್ಲ್ಸ್ ಪಿನಿಯವರು ಬೋಲ್ಟನ್ ಅವರ ಕಾಲಘಟ್ಟದಲ್ಲಿ ಹೇಳುತ್ತಿದ್ದದ್ದು, ಎಲ್ಲಿಯಾದರೂ 10,000 ಜನರು ಕೂತುಕೊಳ್ಳುವ ಕಟ್ಟಡವನ್ನು ನೋಡಿದರೆ ಅದು ತುಂಬಿದೆ ಎಂದು ನಂಬುತ್ತಿದ್ದರು. ಪಿನಿಯವರು ಹೆಂಡತಿ ಹಗಲಿನಲ್ಲಿ ಮಹಿಳೆಯರ ಕೂಟವನ್ನು ಆರಂಭಿಸಿದರು. 1.5 ವರ್ಷಗಳ ಕಾಲ ಪಿನಿಯವರು ಇಂಗ್ಲೆಂಡ್ನಲ್ಲಿ ಇದ್ದ ನಿಮಿತ್ತವಾಗಿ ಬಹಳ ಪೂರ್ತಿಯಾಗಿ ಆಯಸ್ಸುಗೊಂಡಿದ್ದರು. ಮ್ಯಾನ್ಚೆಸ್ಟರ್ನಲ್ಲಿ ದೊಡ್ಡ ಉಜ್ಜೀವನ ಉಂಟೆಂಬುದು ಚಾರ್ಲ್ಸ್ನವರು ಅರಿತುಕೊಂಡರು. ಆದರೆ ಅವರು ಅಲ್ಲಿ ಉಳಿದುಕೊಳ್ಳುವುದಕ್ಕೆ ಬಹಳ ನಿತ್ರಾಣಗೊಂಡಿದ್ದರು. ಅಮೆರಿಕಕ್ಕೆ ಹಿಂತಿರುಗಿದರು. ಚಾರ್ಲ್ಸ್ ಪಿನಿಯವರ ಅನಾರೋಗ್ಯ ಸ್ಥಿತಿ ಸುಧಾರಿಸಿದ ನಂತರ ಒಬಾರ್ಲಿನ್ಗೆ ಹೋದರು. ಪಟ್ಟಣವು ಅವರು ಹೋದ ನಂತರ ಬಹಳವಾಗಿ ಬೆಳೆದಿತ್ತು ಮತ್ತು ರಕ್ಷಣೆ ಹೊಂದದ ಅನೇಕ ಜನರು ಕಾಲೇಜಿನಲ್ಲಿ ಇದ್ದರು. ಚಾರ್ಲ್ಸ್ ಪಿನಿಯವರು ಬಲವಾದ ಶಕ್ತಿಯಿಂದ ಕೂಡಿ ದೇವರ ಸೇವೆಯಲ್ಲಿ ಮುಳುಗಿದರು. ಅವರು ದಿನದ 3 ಭಾಗಗಳಾಗಿ ಕೂಟಗಳನ್ನು ನಡೆಸುತ್ತಿದ್ದರು. ಮಾತ್ರವಲ್ಲ, ರಾತ್ರಿಯ 9 ಗಂಟೆಯವರೆಗೆ ಆಲೋಚನೆಯನ್ನು ಕೇಳುವಂಥವರೆಗೆ ಆಲೋಚನೆಯನ್ನು ಕೊಡುತ್ತಿದ್ದರು. ದೇವರು ಕೃಪೆಯ ನಿಮಿತ್ತವಾಗಿ ಉಜ್ಜೀವನವನ್ನು ಚಾರ್ಲ್ಸ್ ಪಿನಿಯವರ ಮುಖಾಂತರ ದೊಡ್ಡದಾದ ವಿಧದಲ್ಲಿ ನಡೆಸಿ ಅನೇಕ ಪಟ್ಟಣಗಳನ್ನು, ಸಭೆಯನ್ನು ಆಶೀರ್ವದಿಸಿದರು. ಆದರೆ ಅವರಿಗೆ ವಯಸ್ಸಾಗುವ ಹಾಗೆ, ತಾವು ಬಲಹೀನರಾಗುವಂಥ ಸಮಯದಲ್ಲಿ ಅನಾರೋಗ್ಯಕ್ಕೆ ಬಂದರು. ಹಂತ ಹಂತವಾಗಿ ಉಜ್ಜೀವನದ ಆತ್ಮ ಕಡಿಮೆಯಾಯಿತು. ಆದರೂ ಪ್ರತಿ ವಾರಗಳಲ್ಲಿ ಸ್ವಲ್ಪ ಜನರು ರಕ್ಷಣೆ ಹೊಂದುತ್ತಿದ್ದರು. ಅನೇಕ ಮಕ್ಕಳು ತಮ್ಮನ್ನು ತಾವೇ ಸ್ಥಳೀಯ ಉಜ್ಜೀವನದ ಕೂಟಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. 1860ರಿಂದ 1866ರವರೆಗೆ ಹೆಚ್ಚು ಕಡಿಮೆ
ನಿರಂತರವಾದ ಉಜ್ಜೀವನ ಕೂಟಗಳು ಬೇಸಿಗೆ ಕಾಲ, ಚಳಿಗಾಲದಲ್ಲಿ ನಡೆಯುತ್ತಾ ಇತ್ತು. 1866ರಲ್ಲಿ ಉಜ್ಜೀವನವು ಉತ್ತುಂಗಕ್ಕೆ ಏರಲ್ಪಟ್ಟು ಹಿಂದಿನ 30 ವರ್ಷದ ಉಜ್ಜೀವನವನ್ನು ನೆನಪಿಸುವಂತಿತ್ತು. 1866 ಜನವರಿಯಲ್ಲಿ ಚಾರ್ಲ್ಸ್ ಪಿನಿಯವರ ಆರೋಗ್ಯ ಸ್ಥಿತಿ ಹದಗೆಟ್ಟಿತು. 1867ರಿಂದ 1875 ಅವರು ತೀರಿ ಹೋಗುವವರೆಗೂ ಅವರ ಆರೋಗ್ಯ ಸ್ಥಿತಿ ಅನುವು ಮಾಡಿಕೊಟ್ಟ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡುತ್ತಿದ್ದರು. 1866ರ ಒಬರ್ಲಿನ್ನ ಉಜ್ಜೀವನದ ನಂತರವಾಗಿ ಚಾರ್ಲ್ಸ್ ಪಿನಿಯವರು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 29ನೇ ವಾಕ್ಯವನ್ನು ಹೇಳಲು ಪ್ರಾರಂಭಿಸಿದರು. ಚಾರ್ಲ್ಸ್ ಪಿನಿಯವರ ಆರೋಗ್ಯ ಸ್ಥಿತಿ ಅನುವು ಮಾಡಿಕೊಟ್ಟ ಹಾಗೆ ದೇವರು ಉತ್ತಮ ಸಾಧನವಾಗಿ ಉಜ್ಜೀವನಕ್ಕಾಗಿ ಅವರನ್ನು ಉಪಯೋಗಿಸಿದರು. ಚಾರ್ಲ್ಸ್ ಪಿನಿಯವರು 1872ರಲ್ಲಿ ಸಭಾಪಾಲಕರ ವಾಸಸ್ಥಾನವನ್ನು ಬಿಟ್ಟುಕೊಟ್ಟರು. ಆದರೂ ಕೂಡ ಅವರು ತೀರಿ ಹೋಗುವ ಸ್ವಲ್ಪ ದಿವಸಗಳ ಮುಂಚೆ ಜುಲೈ 1875ರವರೆಗೆ ಸೆಮಿನಾರ್ಗಳಲ್ಲಿ ಬೋಧನೆಗಳನ್ನು ನಿರಂತರವಾಗಿ ಮುಂದುವರಿಸಿದರು. ಅವರು 83ನೇ ವರ್ಷದ ಹುಟ್ಟು ಹಬ್ಬದ 2 ವಾರದ ಹಿಂದೆ, ಅಂದರೆ ಆಗಸ್ಟ್ 16ನೇ ತಾರೀಕು 1875ರಲ್ಲಿ ಹೃದಯಘಾತವಾಗಿ ತೀರಿಕೊಂಡರು. ಕೊನೆಯದಾಗಿ ಅವರ ದೀನ, ಪರಿಶುದ್ಧ, ಶಕ್ತಿಯುತ ಜೀವಿತ ಎಲ್ಲರಿಗೂ ಆಶೀರ್ವಾದಕರವಾಗಿತ್ತು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕಳೆದ ಕೆಲವು ಎಪಿಸೋಡ್ಗಳಲ್ಲಿ ನಾವು ಚಾರ್ಲ್ಸ್ ಪಿನಿಯವರ ಸೇವೆಯ ನಿಮಿತ್ತ ಉಂಟಾದ ಉಜ್ಜೀವನವನ್ನು ಸತತವಾಗಿ ನೋಡುತ್ತಾ ಬಂದಿದ್ದೇವೆ. ಈ ದಿನ ಅವರ ಉಜ್ಜೀವನದ ಕೊನೆಯ ಎಪಿಸೋಡ್ ಭಾಗದಲ್ಲಿ ನಾವು ಇದ್ದೇವೆ. ಅವರ ಜೀವಿತ, ಅವರ ಸೇವೆ, ಅವರ ಮುಖಾಂತರ ಮಾಡಿದಂಥ ದೊಡ್ಡ ಉಜ್ಜೀವನದ ಕಾರ್ಯ ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿತ್ತೆಂಬುದಾಗಿ ನಾವು ನಂಬುತ್ತೇವೆ. ಅದೇ ವಿಧದಲ್ಲಿ ಉಜ್ಜೀವನವು ನಮ್ಮ ಬಯಕೆ, ನಮ್ಮ ಕನಸು, ನಮ್ಮ ಅಚ್ಚುಮೆಚ್ಚಿನ ವಿಷಯವಾಗಿ, ನಮ್ಮ ಹೃದಯದ ಬಡಿತವಾಗಿ, ನಮ್ಮ ಉಸಿರಾಗಿ ಅದು ಸದಾಕಾಲ ನಮಗೂ ಹಾಗೆ ಇರುವಂಥದ್ದಾಗಲಿ. ಆ ಉಜ್ಜೀವನ ಕಾರ್ಯಕ್ಕೋಸ್ಕರವಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳೋಣ. ಚಾರ್ಲ್ಸ್ ಪಿನಿಯವರ ಉಜ್ಜೀವನದಲ್ಲಿ ಕಂಡ ಅದೇ ಉಜ್ಜೀವನದ ಶಕ್ತಿಯನ್ನು ನಮ್ಮ ಸಭೆಗಳಲ್ಲಿ, ನಮ್ಮ ಜೀವಿತದಲ್ಲಿ ಕಾಣಲು ಆಸೆ ಪಡೋಣ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮತ್ತೊಂದು ಸಂಚಿಕೆಯಲ್ಲಿ, ಮತ್ತೊಂದು ಉಜ್ಜೀವನದ ಕಾರ್ಯಗಳನ್ನು ನಾವು ನೋಡಿಕೊಳ್ಳೋಣ. ಅಲ್ಲಿಯವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು. ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್.